Congratulations. Very good. Well done. Well done. ನೀವು ಹಾಕೋತಾರಾ ಅಣ್ಣ So proud of you, Madhusudan. Very, very proud of you. ಇದು ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. Oh yeah. SSLC 2024-25ನೇ ಸಾಲಿನ ಫಲಿತಾಂಶ ಪ್ರಕಟವಾಗಿದೆ. ರಾಜ್ಯದಲ್ಲಿ 22 ಮಂದಿ 625 ಅಂಕ ಗಳಿಸಿ ಪ್ರಥಮ ರ್ಯಾಂಕನ್ನು ಪಡೆದಿರುವಂಥದ್ದು. ಇದೀಗ ಈ ಪೈಕಿ ಪ್ರಥಮ ರ್ಯಾಂಕನ್ನು ಪಡೆದಿರುವಂಥ ಮಧುಸೂದನ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ಸೋಣ. ಅವ್ರ ಇಡೀ ಕುಟುಂಬ ಮತ್ತು ಅವರ ಶಿಕ್ಷಕರು ಟೀಚರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗೆ ಅನಿಸುತ್ತೆ 625ರಲ್ಲಿ 25? ಫುಲ್ಲು ಸರ್ಪ್ರೈಸ್ ಇದೆ, ತುಂಬ ಖುಷಿ ಆಗ್ತಾ ಇದೆ ಸರ್. ಯಾವ ಥರ ಪ್ರಿಪೇರ್ ಆದರೆ ಎಕ್ಸಾಮ್ಗೆ? ಎಕ್ಸಾಮ್ ಅಂದ ತಕ್ಷಣ ಭಯ ಇರುತ್ತೆ ನಾರ್ಮಲಿ, ಏನಪ್ಪ ಮಾಡೋದು, ಹತ್ರ ಬಂದಾಗ ಇನ್ನೂ ಗಾಬರಿ ಆತಂಕ ಎಲ್ಲ ಜಾಸ್ತಿ ಆಗುತ್ತೆ. ನೀವು ಹೆಂಗೆ ಫೇಸ್ ಮಾಡಿದ್ರಿ ಅಂತ? ಫಸ್ಟು ಗಾಬರಿ ಏನಾಗಿಲ್ಲ ನನಗೆ, ಹತ್ರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗಾಬರಿ ಆಗಿಲ್ಲ. ಬಟ್ ಅದಕ್ಕಿಂತ 5 ಮಿನಿಟ್ಸ್ ಮುಂದೆ ಇರುತ್ತಲ್ಲ, ಅದು ಅವಾಗ ಗಾಬರಿ ಆಯಿತು. ಯಾವ ಥರ ಇರ್ಬೋದು ಕ್ವಶನ್ಸು, ಫಸ್ಟ್ ಟೈಮ್ ಅಲ್ವಾ ಇದು, ಪೇಪರು ತುಂಬ ಟಫ್ ಇರುತ್ತೆ ಅನಿಸುತ್ತೆ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಗೊತ್ತಿರೋ ಕ್ವಶನ್ಸ್, ಯಾಕಂದರೆ ಪ್ರಿಪೇರ್ ಚೆನ್ನಾಗಾಗಿದ್ದೆ ನಾನು. ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಅಂಡರ್ಲೈನ್ ಮಾಡಿಕೊಂಡು ನನಗೆ ಟಫ್ ಇರೋ ಆನ್ಸರ್ಸ್ ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಈಸಿ ಇರೋದೆಲ್ಲ ಲಾಸ್ಟಿಗೆ ಇಕ್ತಾ ಇದ್ದೆ. ನೆಗ್ಲೆಕ್ಟ್ ಅಂತೂ ಮಾಡಿಲ್ಲ. ಈಸಿ ಇರೋದು ಲ್ಯಾಂಗ್ವೇಜಸ್ ಕೂಡ ಅಷ್ಟೇ, ಯಾವ್ದು ದೊಡ್ಡ ಆನ್ಸರ್ ಇರುತ್ತೋ ಅದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ, ಯಾವ್ದು ಇಂಪಾರ್ಟೆಂಟ್ ವರ್ಡ್ಸ್ ಇರುತ್ತೋ ಅದನ್ನೆಲ್ಲ ಹೈಲೈಟ್ ಮಾಡಿಕೊಂಡು ಅದನ್ನು ನ್ಯಾಪ್ಕ ಇಟ್ಕೊಂಡು ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಅದು ನನಗೆ 625 ತೆಗಿಯೋಕ್ಕೆ ಹೆಲ್ಪ್ ಮಾಡ್ತು ಅಂತ ಅನಿಸುತ್ತೆ. ಆ್ಯಂಡ್ ಟುಗೆದರ್ ನಮ್ಮ ಸ್ಕೂಲಲ್ಲಿ ಇರೋ ಎವ್ರಿ ಟೀಚರ್ಸ್ ಇನ್ಕ್ಲೂಡಿಂಗ್ ಮೈ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಯಾವುದರಲ್ಲೂ ಸಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಯಾವಾಗ ಅಪ್ರೋಚ್ ಮಾಡಿದ್ರೂ ದೇ ಆರ್ ಎವ್ರಿ ಟೈಮ್ ರೆಡಿ ಟು ಗಿವ್ ಅಸ್ ದ ಹೆಲ್ಪ್. ನಾವು ಯಾವಾಗ ಡೌಟ್ಸ್ ಕೇಳಿದ್ರೂ, ಯಾವಾಗ ಸ್ವಲ್ಪ ಇದು ನಂಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರೂ ದೇ ಆರ್ ಯಾವಾಗ್ಲೂ ಬೇಜಾರು ಮಾಡ್ಕೊಳ್ಳಲ್ಲ. ನಿಮಗೆ 2 ಸತಿ ಹೇಳಿದ್ದೀನಲ್ಲ ಅರ್ಥ ಆಗಿಲ್ವಾ, ಆ ಥರ ಎಲ್ಲ ಕ್ಲಾಸಲ್ಲೆಲ್ಲ ಹೇಳಿದ್ನಲ್ಲ ಅರ್ಥ ಆಗಿಲ್ವಾ, ಆ ಥರ ಎಲ್ಲ ಮಾಡಿಲ್ಲ. ಅರ್ಥ ಆಗಿಲ್ವಾ ಬಾ ಮತ್ತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಕರೆಕ್ಟಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ಅರ್ಥ ಆಗಿಲ್ಲ ಅಂತ ಯಾವುದೂ ಇಲ್ಲ, ಅರ್ಥ ಆಗಿಬಿಟ್ಟೆ ನಾವು ಹೋಗ್ತಿದ್ದಿದ್ದು ಮನೆಗೆ. ಅಷ್ಟೇ ಸರ್. ಎನಿವೇಸ್ ಕಂಗ್ರಾಟ್ಸ್ ಮಧುಸೂದನ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡಿವರ್ಸ್. ಸರ್, ಮಗ ರಾಜ್ಯಕ್ಕೆ ಪ್ರಥಮ, ಸೊ ಏನನ್ಸುತ್ತೆ, ಏನು ಜೀವನ ಹೇಗಿದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಗೊತ್ತಿತ್ತು ಅಷ್ಟೇ, ಬಟ್ ರ್ಯಾಂಕ್ ತೆಗಿಯೋ ಲೆವೆಲ್ಗೆ ಓದ್ತಾನೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ಸ್ಕೂಲಿಗೆ ಸೇರಿಸಿದ್ದು ನಮಗೆ, ಆಮೇಲೆ ಒಂದು ರ್ಯಾಂಕ್ ತೆಗೆದಿರೋದು ತುಂಬ ಖುಷಿ ಆಗ್ತಾ ಇದೆ. ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ, ಮನೇಲಿ ತಾಯಿ ಕೂಡ, ಆಮೇಲೆ ಅವ್ರ ಅಣ್ಣ ಕೂಡ ಅವ್ನಿಗೆ ಚೆನ್ನಾಗಿ, ನವೀನ್ ರಾಜು ಅಂತ, ಇವರು ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟು ಅವನಿಗೆ ಪ್ರಿಪೇರ್ ಮಾಡಿದ್ದಕ್ಕೆ ಅವ್ನು ರ್ಯಾಂಕ್ ಬಂದಿದ್ದಾನೆ. ಇದರಿಂದ ತುಂಬ ಸಂತೋಷ, ಖುಷಿ ಆಗ್ತಾ ಇದೆ. ಅಂದರೆ ನಾವು ಭಾಳ ಕಷ್ಟಪಟ್ಟು ದುಡಿದು ಓದಿಸಿ ಮಕ್ಕಳೇನೋ ಒಂದು ಆಗಲಿ ಅಂತ ಕನಸು ಕಾಣ್ತೀವಿ. ಸೊ ಅದಕ್ಕೆ ಪ್ರಥಮ ಹೆಜ್ಜೆ ಭಾಳ ಚೆನ್ನಾಗಿ ನನಸಾಗಿದೆ, ತುಂಬ ಸಂತೋಷ ಆಗ್ತಾ ಇದೆ. ಭಾಳ ಮುಂದೆ ಫ್ಯೂಚರ್ ಭಾಳ ದೊಡ್ಡದಿದೆ ಇನ್ನು. ಹೌದು ಸರ್. ಮೇಡಮ್, ಹೇಗಿದ್ರು ಮಧುಸೂದನ್ ಸ್ಕೂಲಲ್ಲಿ? ಮಧುಸೂದನ್ ನಾನು ಹೇಳಿದ ಹಾಗೆ ಅವನು ಓದಿನಲ್ಲಿ ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಮತ್ತು ಚೆಸ್ ಚಾಂಪಿಯನ್ ಸಹ ಅವನು ಬೇಕಾದಷ್ಟು ಇಂಟರ್ ಸ್ಕೂಲ್ ಕ್ವಿಸ್ ಕಾಂಪಿಟಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಪ್ರೈಸಸ್ ಕೂಡ ತೊಗೊಂಡಿದ್ದಾನೆ. ಐ ಥಿಂಕ್ ಅದು ಅವನಿಗೆ ಸ್ಟ್ರೆಸ್ ಬಸ್ಟರ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಬರೀ ಓದ್ನಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಫೀಲ್ಡಲ್ಲೂ ಈಸ್ ಎನ್ ಎಕ್ಸ್ಪರ್ಟ್. ಮತ್ತು ಕನ್ಸಿಸ್ಟೆಂಟಾಗಿ ಅವನು ಮುಂಚಿಂದನೂ ಚೆನ್ನಾಗಿ ಮಾಡ್ತಾ ಇದ್ದ. ಅವನಿಗೆ ಸರ್ಪ್ರೈಸ್ ಆಗಿರ್ಬೋದು, ಬಟ್ ವಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅವನಿಗೆ ಬರ್ಬೋದು ರ್ಯಾಂಕ್ ಅಂತ. ಮಧುಸೂದನ್ ರ್ಯಾಂಕ್ ಬಂದಿದೆ, ಖುಷಿ. ಇನ್ನೂ ಸಾಕಷ್ಟು ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ, 60+ % ತೊಗೊಂಡಿದ್ದಾರೆ, ಮತ್ತು ಫೇಲ್ ಆಗಿರೋರು ಕೂಡ ಇದ್ದಾರೆ. ಟೀಚರ್ಗೆ ಎಲ್ಲರೂ ಕೂಡ ಒಂದೇ. ಹೌದು, ಎಲ್ಲರೂ ಒಂದೇ. ಯಾಕೆಂದರೆ ಈಗ ಒಂದು ಕ್ಲಾಸ್ ರೂಮ್ ಅಂತ ಬಂದಾಗ ಎಲ್ಲ ಮಕ್ಕಳಿಗೂ ಒಂದೇ ಥರನೇ ಪಾಠ ಮಾಡ್ತೀವಿ ನಾವು. ಇವನಿಗೆ ಬೇರೆ ಅವನಿಗೆ ಬೇರೆ ಅಂತ ಮಾಡಲ್ಲ, ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇವ್ನು ಹೇಳಿದಾಗೆ ಇವ್ನಿಗೆ ಡೌಟ್ಸ್ ಬಂತು, ಇವ್ನು ಕೇಳಿದಾಗ ಎಷ್ಟೋ ಜನ ಮಕ್ಕಳು ಡೌಟ್ಸ್ ಇದ್ರೂ ಕೇಳೋದೇ ಇಲ್ಲ.
ಸೊ ಹಾಂ, ಟೀಚರ್ ನಮಗೆಲ್ಲ ಭಯ ಇತ್ತು ಟೀಚರು ಅಂದರೆ. ನಿಮಗಿರ್ಬೋದೇನೋ. ಹಾಗೆ ಎಲ್ಲ ಮಕ್ಕಳು ಒಂದೇ ನಮಗೆ. ಹಾಗಂತ ಹೇಳಿ ಇವಾಗ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದಾರೆ, ಕ್ಲಿಯರ್ ಆಗಿಲ್ಲ, ಆ ಮಕ್ಕಳು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ, ಇಸ್ ನಾಟ್ ದ ಎಂಡ್ ಆಫ್ ಲೈಫ್. ಸೊ ಇನ್ನೂ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸನ್ನು ತೊಗೊಳ್ಬೋದು. ಮೇಡಮ್, ಇದು ಮಧುಸೂದನ್ ಅವ್ರ ತಾಯಿ. ಹೇಗೆ ಮನೆಯಲ್ಲಿ ಪ್ರಿಪೇರ್ ಆಗ್ತಿದ್ರು ಎಕ್ಸಾಮು ಅಂತಂದರೆ ಅವ್ರಿಗೆ ಹೆಂಗೆ ಬ್ಯಾಕ್ ಸಪೋರ್ಟ್ ಕೊಟ್ರಿ ಅಂತ? ಮಧುಸೂದನು 3 ಮಂತ್ಸ್ ಬಿಫೋರಿಂದನೇ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಾ ಇದ್ದ. ಅದು ಟೈಮ್ ಟೇಬಲಲ್ಲಿ ರಿವಿಷನ್ಸ್ ಜಾಸ್ತಿ ಹಾಕ್ಕೊತಾ ಇದ್ದ. ಪ್ಲಸ್ಸು ಅದೇ ಲ್ಯಾಂಗ್ವೇಜಸ್ ಅಂದರೆ ಸ್ವಲ್ಪ ಮಾರ್ಕ್ಸ್ ಹೋಗುತ್ತೆ, ಔಟ್ ಆಫ್ ಔಟ್ ಬರೋದಿಲ್ಲ, ಅದನ್ನು ಮಾತ್ರ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆಮೇಲೆ ಸೋಷಲ್ಲು ಇದು ಜಾಸ್ತಿ ಬರೆಯೋದಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಹಂಗೂ ಅದನ್ನು ಬಿಡ್ತಾ ಇರಲಿಲ್ಲ. ಹಂಗೂ ಬರೆದಾಗ ಮಿಸ್ಟೇಕ್ ಆದರೆ ನೆಕ್ಸ್ಟ್ ಅದೇ ರಿಪೀಟು ತಿರ್ಗಾ ಬರೀತಾ ಇದ್ದ. ಮ್ಯಾಥ್ಸ್ ಮಾತ್ರ ಅವನಿಗೆ ತುಂಬ ಈಸಿ ಥರ, ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದ. ಬಟ್ ನಾವು ಅದನ್ನು ಫಸ್ಟ್ ಮ್ಯಾಥ್ಸ್ ಮಾಡೋ ಅದರಲ್ಲಿ 1 ನಂಬರ್ ಮಿಸ್ಟೇಕ್ ಆದರೂ ಫುಲ್ ಮಾರ್ಕೇ ಬರೋಲ್ಲ ಅಂತ, ಹಂಗಾಗಿ ನಮ್ಮ ಫೋರ್ಸ್ಗೆ ಅವ್ನು ಮ್ಯಾಥ್ಸ್ ಮಾಡ್ತಿದ್ದ. ಇದೆಲ್ಲ ನಮ್ಮದು ಒಂದು ಇದು ಮಾಡ್ತಾ ಇದ್ವಿ ರಿಮೈಂಡ್ಗಳು. ಅವನು ನಾನ್ ಸ್ಟಾಪ್ ಕುತ್ಕೊಂಡು ಓದ್ತಾ ಇದ್ದ. ಓದೋದು ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಪಕ್ಕಕ್ಕಿಟ್ರೆ ಮನೆಯಲ್ಲಿ ತುಂಟ ಇರ್ತಾನ? ಇಲ್ಲ ಸರಿ, ಎಲ್ಲದರಲ್ಲೂ ಇದ್ದಾನೆ. ಎಕ್ಸಾಮ್ ಬಂದಾಗ ಮಾತ್ರ 3 ಮಂತ್ಸು ಎಲ್ಲೂ ಹೋಗಿಲ್ಲ. ಬೆಳಿಗ್ಗೆ ಅಂದರೆ ಸ್ಕೂಲಿಗೆ ಬಂದಮೇಲೆ ಮನೆಗೆ ಬಂದರೆ ಬುಕ್ಕು, ರಾತ್ರಿವರೆಗೂ 1 ಗಂಟೆವರೆಗೂ ಬುಕ್ಕು. ನಾವೇನು ಹೇಳಿದ್ರು ಮಾಡಲ್ಲ ಆ ಟೈಮಲ್ಲಿ, ಸಣ್ಣ ಪುಟ್ಟ ಅಷ್ಟೇ. ಅದು ಬಿಟ್ರೆ ಅದಕ್ಕೆ ಮುಂಚೆ ಎಲ್ಲ ಈಸ್ ಆಲ್ವೇಸ್ ರೆಡಿ ಟು ಡೂ ಎನಿ ಟೈಪ್ ಆಫ್ ವರ್ಕ್. ಅಂದರೆ ಟೀಚರ್ ಹೇಳ್ತಾ ಇದ್ರು ಭಾಳ ಶಾಂತ, ಭಾಳ ಸಾಫ್ಟು, ಜಾಸ್ತಿ ಯಾರ ಥರನೂ ಮಾತಾಡೋಲ್ಲ. ಮನೇಲಿ ಹಂಗೆ ಇರ್ತಾನೆ? ಇಲ್ಲ ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೆ ತುಂಬಾ. ಅವನು ಯಾವುದೇ ಟ್ಯೂಷನ್ಗೂ ಹೋಗಿರಲಿಲ್ಲ. ಒಟ್ಟಿನಲ್ಲಿ ಬೋಲ್ಡ್ ಆಗಿರ್ತಾನೆ. ಯಾವುದೇ ಡೌಟ್ ಬಂದರೂ ಟೀಚರ್ಸ್ನ ಕೇಳು ಅಂತಲೂ ನಾವು ಹೇಳ್ತಾ ಇದ್ವಿ, ಅವರು ಕೇಳ್ತಾರೆ, ನಾವು ಹೇಳ್ದೇ ಇದ್ರು. ಹಂಗಾಗಿ ಅವ್ರ ಎಫರ್ಟೇ ಅವ್ರಿಗೆ ಇದು ಮಾಡಿರೋದು. ಜೊತೆಗೆ ನಮ್ಮದು ಸ್ವಲ್ಪ ಟೀಚರ್ಸ್ದು ಜಾಸ್ತಿ. ಕಂಗ್ರಾಟ್ಸ್ ಮೇಡಮ್. ಇವರು ಚೆನ್ನಾಗಿ ಓದೋದಕ್ಕೆ ನೀವು ಮತ್ತು ಇವರು ಬ್ರದರ್ ಇವರು ಕೂಡ ಸಪೋರ್ಟ್ ಮಾಡಿದ್ರು ಅಂತ. ತಮ್ಮ ಒಂದು ಸಾಧನೆ ಮಾಡಿದ್ದಾನೆ, ಏನನ್ಸುತ್ತೆ ಅಣ್ಣನಾಗಿ? ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಇದೇ ಶಾಲೆಯಲ್ಲಿ ಓದಿದ್ದೆ, ನನಗೆ 612 ಬಂದಿತ್ತು, ಇವನು 625 ಬಂದಿದೆ. ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಆ್ಯಕ್ಚುಲಿ. ಆಮೇಲೆ ಕಡಿಮೆ ಇಲ್ಲ, ನಾನು ಹತ್ರ ಇದ್ದಾರೆ. ಅವನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಚೆಸ್ಸು, ಇಂಟ್ರಾ ಸ್ಕೂಲ್ ಮತ್ತು ಇಂಟರ್ ಸ್ಕೂಲ್ ಎಲ್ಲ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಮತ್ತು ಡಿಬೇಟು ಮತ್ತು ಕ್ವಿಝ್ ಎಲ್ಲ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಆದ್ರೂ ಟೈಮ್ ಮ್ಯಾನೇಜ್ ಮಾಡಿದ್ದಾನೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು 625 ಬರುತ್ತೆ ಅಂತ ನಮ್ಗೆ ಎಕ್ಸ್ಪೆಕ್ಟ್ ಇರಲಿಲ್ಲ, ಬಟ್ 620, 623 ಅಂತ ಇದ್ದ ಅವನ ಎಕ್ಸ್ಪೆಕ್ಟೇಷನ್. 625 ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನಾವು ಅಂದ್ಕೊಂಡಿದ್ದೇನು ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಅವ್ನಿಗೆ ಸ್ವಲ್ಪ ಟಿಪ್ಸ್ ಕೊಡ್ತಾ ಇದ್ದೆ. ಎಕ್ಸಾಮ್ ಸೆಂಟ್ರಲ್ಲಿ ಈ ಥರ ಇರು, ಆಮೇಲೆ ಗಾಬರಿ ಪಡಬೇಡ, ಆಮೇಲೆ ಸ್ಟೂಡೆಂಟ್ಸು ಪಕ್ಕ ಯಾರು ಮಾತಾಡ್ಸಿದ್ರು ಆ ಥರ ಡಿಸ್ಟ್ರಾಕ್ಟ್ ಆಗಬೇಡ, ಮತ್ತು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಐ ವಾಸ್ ಗಿವಿಂಗ್ ಟಿಪ್ಸ್ ಆ್ಯಂಡ್ ಟೈಮ್ ಟೇಬಲ್ ಹಾಕಿ ಅವ್ನಿಗೆ ಏನಾದರೂ ಹೆಲ್ಪ್ ಮಾಡೋದು ಆ ಥರ ಮಾಡ್ತಾ ಇದ್ದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎನಿವೇಸ್, ಒಳ್ಳೆಯದಾಗಲಿ ಸರ್, ಇನ್ನೂ ಮತ್ತಷ್ಟು ಯಶಸ್ಸು ನಿಮ್ಮ ಮಗ ಸಾಧನೆ ಮಾಡಲಿ ಅಂತ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಇದಿಷ್ಟು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿರುವಂಥ ಮಧುಸೂದನ್ ಅವರ ಮಾತು ಮತ್ತು ಅವರ ಕುಟುಂಬ, ಅವರ ಶಿಕ್ಷಕರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಮಧುಸೂದನ್ ರಾಜು ಬಂದು ಕನ್ಸಿಸ್ಟೆಂಟ್ ಆಗಿ ಫಸ್ಟಿಂದಾನು ಒಂದೇ ಥರನೇ ಕನ್ಸಿಸ್ಟೆಂಟ್ ಆಗಿ ಮಾರ್ಕ್ಸ್ ತಗೊಂಡೇ ಬರ್ತಾ ಇದ್ದಾನೆ. ಒಳ್ಳೆ ಮಗು, ಜೊತೆಗೆ ಅವನು ಚೆಸ್ ಚಾಂಪಿಯನು ಕೂಡ. ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಸಹ ಅವನು ಮುಂದಿದ್ದ. ಎಲ್ಲ ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ, ಕ್ವಿಝಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನು ಆಲ್ರೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮಗೂ ತುಂಬ ಖುಷಿಯಾಗಿದೆ ನಮ್ಮ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿರೋದು. ವಿದ್ಯಾರ್ಥಿ ಹೇಗಿದ್ದಾನೆ ಅದನ್ನು ಹೊರತುಪಡಿಸಿ? ಅವನು ತುಂಬ ಸೈಲೆಂಟ್ ಮಗು, ಯಾವುದು ತಟ್ಟೆಗೆ ಹೋಗ್ತಾ ಇರಲಿಲ್ಲ. ಅವನಾಯ್ತು ಓದಾಯ್ತು. ಜೊತೆಗೆ ಓದ್ನಲ್ಲಿ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾರ್ಕ್ಸ್ ಒಂದೇ ಥರನೇ ಬರ್ತಾ ಇತ್ತು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇವನಿಗೆ ರ್ಯಾಂಕ್ ಬರ್ಬೋದು ಅನ್ನೋದೊಂದು ಅಂದಾಜಿತ್ತು ನಮಗೆ. ಯಾಕೆ ಅಂದರೆ ನಾವು ಪ್ರಿಪ್ರೇಟರಿನಲ್ಲೆಲ್ಲ ಅವ್ನ ಮಾರ್ಕ್ಸನ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿ ಏನಾದರೂ ತಪ್ಪಾಗಿತ್ತು, ಡೌಟ್ಸ್ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಅವನು ಕ್ಲಿಯರ್ ಮಾಡ್ಕೊಂಡು ಬಿಡ್ತಾ ಇದ್ದ. ಸೊ ಹಾಗಾಗಿ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು. ನಾನು ಪದ್ಮಜ, NS ಕಿಶೋರ ಕೇಂದ್ರ ಶಾಲೆ, ಮಲ್ಲೇಶ್ವರಂನ ಪ್ರಿನ್ಸಿಪಲ್.